ಆಗು, ಇಂಜಿನಿಯರೇ ಆಗು, ಟೀಚರೇ ಆಗು, ಏನಾದರೂ ಆಗು, ಮೊದಲು ಏನಾಗಬೇಕು? ಮಾನವನಾಗಬೇಕು. ನೀವು ಮಕ್ಕಳಿಗೆ ಪ್ರೆಷರನ್ನು ಹಾಕ್ತಿದ್ದೀರಾ? ಇಲ್ಲ. ಓದೋದನ್ನ ಅರ್ಥ ಮಾಡ್ಕೊಂಡು ಹೋಗಿದ್ರೆ ಅರ್ಥಲ್ಲೇ ಹೋಗ್ಬಿಡುತ್ತೆ. ಜಾಸ್ತಿ ಆಗುತ್ತೆ. ಕುತ್ಕೊಂಡು ಎಕ್ಸಾಮ್ ಆವಾಗ ಕುತ್ಕೊಂಡು ಅದನ್ನ ಓದಬೇಕು ಅಂತ ಅನಿಸುತ್ತೆ. ಒಂದ್ಸತಿ ಅದನ್ನ ಅರ್ಥ ಮಾಡ್ಕೊಂಡ್ರೆ ಅದು ಮೈಂಡಲ್ಲೇ ಇರುತ್ತೆ. ಸೊ ಈ ರೀತಿ ಅದನ್ನ ನೀವು ನಿಮ್ಮ ಮನೆಗಳಲ್ಲಿ ಡಿಫ್ರೆಂಟ್ ಟೆಕ್ನಿಕ್ಸ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ಅದನ್ನ ನಿಮ್ಮ ಮಕ್ಕಳ ಜವಾಬ್ದಾರಿನ ವಹಿಸ್ಕೊಬೇಕಾಗುತ್ತೆ. ಅದನ್ನ ಸುಮ್ಮನೆ ಓದಲ್ಲ ಗೊತ್ತಾಯ್ತಾ? ಇನ್ನು ಮುಂದೆ ನಿಮ್ಮ ಬಲವಂತಕ್ಕೆ ಪ್ರೆಷರ್ಗೆ ಏನೋ ಬುಕ್ ಎತ್ಕೊಂಡು ಓದ್ಬೋದು ಅಷ್ಟು ಬಿಟ್ರೆ ಅದನ್ನ ಇಲ್ಲಿ ಹೋಗ್ತಾ ಇರಲ್ಲ. ಅದನ್ನ ಇಲ್ಲಿ ಹೋದ್ರು ಮೇಲಿಂದ ಹೋಗ್ತಾ ಇರುತ್ತೆ, ಬೇರೆದೆಲ್ಲೋ ಮನಸ್ಸಿರುತ್ತೆ ಆಯ್ತಾ? ಅವಾಗ ಏನಾಗುತ್ತೆ, ನಿಮ್ಮ ಮಕ್ಕಳು ನಿಮ್ಗೇನೋ ಖುಷಿ, ನಮ್ಮ ಮಗು ಬೆಳಿಗ್ಗೆ 5 ಗಂಟೆಗೆ ಎದ್ದು ಅದಷ್ಟು ತುಂಬಾ ಶ್ರಮ ಪಟ್ಟು ಓದಿ ಈಗ ಸಾಯಂಕಾಲ 5:30 ಮನೆಗೆ ಬರ್ತಾರಪ್ಪ ಅದನ್ನ ಅಂತ ನಿಮ್ಗೆ ಅನ್ಸುತ್ತೆ ಅದನ್ನ. ಬಟ್ ಕ್ವಾಂಟಿಟೇಟಿವ್ ಟೈಮ್ಗಿಂತನೂ ಕ್ವಾಲಿಟೇಟಿವ್ ಟೈಮ್ ಅನ್ನ ಸ್ಪೆಂಡ್ ಮಾಡೋದು ಬಹಳ ಮುಖ್ಯ. ಅದನ್ನ ಎಷ್ಟು ಅವರ್ ಓದ್ದೆ ಮುಖ್ಯ ಅಲ್ಲ, ಎಷ್ಟು ನನಗೆ ಅರ್ಥ ಆಗಿದೆ ನನಗೆ ಅದರಿಂದ, ಅದಾಯ್ತಾ? ಎಷ್ಟು ನಾನು ರೀಕ್ಯಾಪ್ಚುಲೇಟ್ ಮಾಡ್ಕೊಂಡು ಬರಲೆ ನಾನು ಅದನ್ನ, ಎಷ್ಟು ನಾನು ರಿಮೆಂಬರ್ ಮಾಡಿಕೊಂಡು ನಾನು ಅದನ್ನ ಬರೀಬಲ್ಲೆ, ಅದಾಗಿದ್ರೆ ಮಾತ್ರ ನಿಮ್ಮ ಮಗು ಓದ್ತಿದೆ ಅಂತ. ಅದನ್ನ ಇಲ್ಲದೆ ಹೋದ್ರೆ ಏನಾಗುತ್ತೆ, ಸುಮ್ಮನೆ ನಿಮ್ಮ ಮುಂದೆ ಆಕ್ಟ್ ಮಾಡ್ತಿದೆ ಅಷ್ಟೇ. ಮನುಷ್ಯನಿಗೆ ಏನಾದ್ರು ಸಾಧನೆ ಮಾಡಬೇಕು ಅಂದ್ರೆ ಅದನ್ನ ಏನಿರ್ಬೇಕು, ಫಸ್ಟ್ ಗುರಿ ಇರ್ಬೇಕಾಗುತ್ತೆ ಅಲ್ಲ. ಹಿಂದೆ ಗುರುಗಳು ನಾವಿದ್ದೀವಿ, ಅವ್ರಿಗೆ ಫಸ್ಟ್ ಗುರಿ ಇರಬೇಕಲ್ಲ. ನಾನು ಇಷ್ಟು ಒಂದು ಟಾರ್ಗೆಟ್ ಅಚೀವ್ ಮಾಡಬೇಕು ಅಂದ್ಬಿಟ್ಟು ಅದನ್ನ. ಸೊ ಆ ಗುರಿಯನ್ನ ನೀವು ಇವತ್ತು ಹಾಕೊಟ್ಟಿದ್ದೀರ, ಅದನ್ನ ಮಕ್ಕಳು ಒಂದು ಗುರಿ ಹಾಕೊಂಡಿದ್ದಾರೆ ಆಯ್ತಾ? ಈ ಇಬ್ರು ಕೈ ಜೋಡಿಸಿ ಏನ್ ಮಾಡ್ಬೇಕು ಅಂದ್ರೆ ಆ ಗುರಿನ ತಲುಪಿಸ್ಬೇಕು. 10th ಪ್ಯಾಟ್ರನ್ ಏನಿದೆಯೋ ಅದನ್ನ 9th ಫಾಲೋ ಮಾಡಬೇಕು ಅಂತ ನಾವು ಇಂಪ್ಲಿಮೆಂಟ್ ಮಾಡಿದ್ದೀವಿ. ನಮ್ಗೆ ಸಮಸ್ಯೆ ಎಲ್ಲಾಗುತ್ತೆ ಅಂದ್ರೆ ಅದನ್ನ ನಿಮಗೆಲ್ಲ ಅಡ್ಮಿಷನ್ಸ್ ಆ್ಯಕ್ಚುಲಿ ನಾವು ಡಿಸೆಂಬರ್ ಮಂತಲ್ಲಿ ಮಾಡಿ ಅಂತ ನಾವು ತಿಳಿಸಿರ್ತೀವಿ. ನಾವು ಅದನ್ನು ಮಾಡಿರೋರು ಗುಡ್, ಮಾಡದೇ ಇರೋರು ಬ್ಯಾಡ್ ಅಂತಲ್ಲ ಅದನ್ನ ಆಯ್ತಾ? ಸ್ವಲ್ಪ ನೀವು ಅದ್ರ ಬಗ್ಗೆ ಜಾಗೃತಿ ವಹಿಸಬೇಕಾಗುತ್ತೆ. ವಿ ಹ್ಯಾವ್ ಸ್ಟಾರ್ಟೆಡ್ ಕ್ಲಾಸಸ್ ಇನ್ April 13th ಶುರು ಮಾಡಿದ್ದು ನಾವು ಆಯ್ತಾ? April 13th ಇಂದ ಆ್ಯಕ್ಚುಲಿ ಆಲ್ಮೋಸ್ಟ್ 1 month we have done basics foundation actually, but I think 50% students have attended the classes actually, then 50% no. ಕನ್ನಡ ಟೀಚರು, ಮ್ಯಾಥ್ಸು ಇನ್ನೊಂದು ಎಲ್ಲ ಪ್ರಿಪೇರ್ ಆಗಿ ಬಂದಿರ್ತಾರೆ. ಅದನ್ನ 6 periods ಕನೆಕ್ಟ್ ಪಾಠ ಮಾಡ್ತಾರೆ ಅವರು. ಮಿನಿಮಮ್ 6 periods, 8 periods ಇರುತ್ತೆ, ಅದ್ರಲ್ಲಿ 6 periods ಅಲೋಕೇಶನ್ ಆಗಿರುತ್ತಲ್ಲ, ಅದನ್ನ ಪಾಠ ಮಾಡ್ತಾರೆ. ಅದನ್ನ ಅವತ್ತು ಮಗು ಬಂದಿಲ್ಲ ಅದನ್ನ, ಓಕೆನಾ? ಏನಾಗುತ್ತೆ, ಯಾರ ಲಾಸು? ಸ್ಟೂಡೆಂಟ್ಸ್. ಇವೆಲ್ಲ ಯಾವುದು ನಿಮ್ಮ ಗಮನದಲ್ಲಿ ಇರಲ್ಲ. ಯಾವಾಗ ಗೊತ್ತಾ? ರಿಸಲ್ಟ್ ಬರುತ್ತಲ್ಲ, ಗೊತ್ತಾಯ್ತಾ? ರಿಸಲ್ಟ್ ಬಂದಾಗ ನಿಮ್ದು ಇಂಟೆನ್ಷನ್ ಏನು, ಎಷ್ಟು ಪರ್ಸೆಂಟೇಜ್ ಬಂತು, ಯಾಕೆ ಇಷ್ಟು ಬಂತು, ಅದನ್ನ ನಾವು ಏನು ಜವಾಬ್ದಾರಿ ತಗೊಂಡಿಲ್ಲ, ಅದು ಯಾರಿಗೂ ಬೇಡ. ಅದನ್ನ ಶಾಲೆ ಮೇಲೆ ಹಾಕು. ಟೀಚರ್ಸ್ ಸರಿಯಾಗಿ ಪಾಠ ಮಾಡಿಲ್ಲ, ಇಲ್ಲ ಸ್ಕೂಲ್ ಸರಿ ಇಲ್ಲ, ಅದನ್ನ ಈ ತರ ಕಮೆಂಟ್ಸ್ಗಳನ್ನ ನಾವು ಮಾಡ್ತೀವಿ ಸಾಮಾನ್ಯವಾಗಿ. ಅದನ್ನ ಅದಕ್ಕಿಂತ ಮುಂಚೆ ಒಂದ್ಸತಿ ಯೋಚಿಸಿ ನಾವು ಆಯ್ತಾ? ನಿಮ್ಮ ಮಗುಗೆ ಒಂದ್ ದಿವಸ ರಜಾ ಹಾಕ್ಸಿದ್ರೆ ಅದನ್ನ 6 periods ಹೋಗಿರುತ್ತೆ. ಲೀವ್ ತಗೊಬೇಕು ಅಂದ್ರೆ, ರಜಾ ಬೇಕು ನಿಮ್ಮ ಮಗುಗೆ ಅಂದ್ರೆ ಒಂದು ರೂಲ್ಸ್ ಇದೆ ಶಾಲೆಯಲ್ಲಿ, ಒಂದು ನಿಯಮ ಇದೆ. ಅದನ್ನ ದಯವಿಟ್ಟು ಎಲ್ಲರೂ ಫಾಲೋ ಮಾಡಿ. ಅದನ್ನು ಪ್ರತಿದಿನ ನಾವು ಗೌರ್ಮೆಂಟ್ಗೆ ಸ್ಟ್ಯಾಟ್ಸ್ ಅಲ್ಲಿ ಅಟೆಂಡೆನ್ಸ್ ಅನ್ನ ಹಾಕಬೇಕು ನಾವು. ನಿಮ್ಮ ಮಗು ಇವತ್ತು ಶಾಲೆಗೆ ಯಾಕೆ ಬಂದಿಲ್ಲ ಅಂದ್ರೆ ನಾನು ಏನು ಉತ್ತರ ಕೊಡಬೇಕು? ಸೊ ನನಗೆ ಮಾಹಿತಿ ಇಲ್ಲ ಅಂದ್ರೆ ನಾನೇನು ಉತ್ತರ ಕೊಡ್ಬೇಕಾಗುತ್ತೆ? ಸೊ ಅದಕ್ಕೋಸ್ಕರ ನೀವು ಪೇರೆಂಟ್ಸ್ ಆಗಿದ್ದೀರಾ, ಜವಾಬ್ದಾರಿಯುತ ಪೇರೆಂಟ್ಸ್ ಆಗಿ. ನೀನ್ ಹೇಳಿ, ರೆಸ್ಪಾನ್ಸಿಬಲ್ ಪೇರೆಂಟ್ ಆಗಿ ನೀವು. ಸರ್ ಹೇಳ್ದಂಗೆ ರಜಾ ಕೊಡಲ್ಲ ನಾವು. ರಜಾ ಎಸ್ಪೆಷಲಿ 10th ಸ್ಟ್ಯಾಂಡರ್ಡ್ಗೆ ರಜಾ ಕೊಡೋದೇ ಇಲ್ಲ. ಸಬ್ಜೆಕ್ಟು ಅವ್ರಿಗೇನೋ ಹುಷಾರಿಲ್ಲ, ಸೀರಿಯಸ್ ಆಗಿ ಹುಷಾರಿಲ್ಲ ಅಂದಾಗ ಮಾತ್ರ, ಅಂದ್ರೆ ಆ ಮಗುಗೆ ಎದೊಳಕ್ ಆಗ್ತಾ ಇಲ್ಲ, ಸ್ಕೂಲಲ್ಲಿ ಕೂತ್ಕೊಳಕ್ ಆಗಲ್ಲ ಅನ್ನೋ ಒಂದು ರೀಸನ್ ಬಿಟ್ರೆ ಇನ್ ಯಾವುದೇ ರೀಸನ್ಗೂ ನಾವು ಮಕ್ಕಳಿಗೆ, ಎಸ್ಪೆಷಲಿ 10th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ರಜಾ ಕೊಡಲ್ಲ. ದಯವಿಟ್ಟು ಕೇಳ್ಬೇಡಿ. ಹಂಗಂತ ನಾವಿನ್ನೇನು ಸ್ಟ್ರಿಕ್ಟ್ ಆಗಿ ಏನು ಮಾಡ್ತಾ ಇಲ್ಲ. ಇವಾಗ ಪೋರ್ಷನ್ಸ್ ಮಾಡ್ತಾ ಇದ್ದಾರೆ. ಸೊ ಈ ಟೈಮಲ್ಲಿ ನಾವು ಮಕ್ಳಿಗೆ ಹೇಗೆ ಓದಿಸ್ಬೇಕು ಅದೇ ರೀತಿ ನಡೀತಾ ಇದೆ. ಸೊ ಮಕ್ಳಿಗೆ ಬಂದ್ಬಿಟ್ಟು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಓದ್ಕೊಂಡೇ ಇದೀವಿ, ಅವ್ರು ಓದ್ತಾ ಇಲ್ಲ ಆಯ್ತಾ? ಸೊ 5-10 minutes ಬ್ರೇಕ್ ಇರುತ್ತೆ, ಮತ್ತೆ 3:45 to 4 o'clock ಬ್ರೇಕ್ ಇರುತ್ತೆ, PT ಪೀರಿಯಡ್ ಇರುತ್ತೆ, ಲೈಬ್ರರಿ ಕ್ಲಾಸ್ ಇರುತ್ತೆ, ಕಂಪ್ಯೂಟರ್, ರೋಬೋಟಿಕ್ಸ್ ಎಲ್ಲ ಇರುತ್ತೆ ಅವ್ರಿಗೆ.
ಸೊ ಮಾರ್ನಿಂಗ್ 8 o'clock ಇಂದ 5 o'clock ವರ್ಗು ಅವ್ರು ಓದ್ತಾನೆ ಇರಲ್ಲ, ಆಯ್ತಾ. ಸೊ ನಮಗೂ ಗೊತ್ತು ಮಕ್ಕಳಿಗೆ ಹೇಗೆ ಓದಿಸ್ಬೇಕು, ಅವ್ರಿಗೂ ಸ್ಟ್ರೆಸ್ ಆಗುತ್ತೆ. ಮಾರ್ನಿಂಗ್ ಇಂದ ಸಾಯಂಕಾಲವರೆಗೂ ಯಾರಿಗೂ ಕೂತ್ಕೊಳ್ಳೋಕೆ ಆಗಲ್ಲ. ಸೊ ಅದೇ ರೀತಿ ಸೊ ನೀವು ಅಷ್ಟೇ, ಇವಾಗ ಮನೆಗೆ ಬರ್ತಾರೆ, ರೆಸ್ಟ್ ಮಾಡ್ತಾರೆ, ನೆಕ್ಸ್ಟ್ ಓದ್ತಾರೆ. ಸೊ ನೀವು ಇವಾಗಿಂದಾನೇ ಅನ್ಕೊಂಬೇಡಿ ಅವ್ರಿಗೆ ಸ್ಟ್ರೆಸ್ ಕೊಡ್ತಾ ಇದ್ದಾರೆ ಸ್ಕೂಲಲ್ಲಿ ಅಂತ. ಓಕೆನಾ? ಥ್ಯಾಂಕ್ ಯು.